ಅವರಿಬ್ಬರು ಜೊತೆಯಲ್ಲಿ ಕೂತು ಗುಂಡು ಹಾಕುವ ಸ್ನೇಹಿತರು. ಆದರೆ ಎಣ್ಣೆ ಹಾಕುವಾಗ ಒಬ್ಬನ ಹೆಂಡತಿ ಬಗ್ಗೆ ಇನ್ನೊಬ್ಬ ಕೆಟ್ಟ ಕಮೆಂಟ್ ಮಾಡಿದ್ದಕ್ಕೆ ಹೆಣ ಬಿದ್ದಿದೆ. ಸ್ನೇಹಿತರ ಜೊತೆಯಲ್ಲಿ ಎಣ್ಣೆ ಪಾರ್ಟಿ, ಹೆಂಡತಿ ಬಗ್ಗೆ ಕೆಟ್ಟ ಕಮೆಂಟ್ಗೆ ಬಿತ್ತು ಹೆಣ. ಹೆಂಡತಿಯನ್ನ ತಪ್ಪಾಗಿ ಕಮೆಂಟ್ ಮಾಡಿದ್ದಾನೆ ಎಂದು ಸ್ನೇಹಿತನನ್ನೇ ಹೊಡೆದು ಸಾಯಿಸಿ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಆನೇಕಲ್ ಉಪವಿಭಾಗ ಜಿಗಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಹೊರವಲಯದ ಜಿಗಣಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ರಾಜಾಪುರದಲ್ಲಿ ಕಳೆದ 17ನೇ ತಾರೀಕು ರಾಜಾಪುರ ನಿವಾಸಿ ಜಗದೀಶ್ ಎಂಬ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯ ಸೆರೆಗೆ ಬಲೆ ಬೀಸಿದ್ರು. ಇದೀಗ ಜಗದೀಶ್ ಸ್ನೇಹಿತನೇ ಆದ ರಾಜಾಪುರದ ಮಾದೇಶ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಎಸ್ಕೇಪ್ ಆಗಿದ್ದ ಮಾದೇಶನನ್ನ ವಶಕ್ಕೆ ಪಡೆದ ನಂತರ ಪೊಲೀಸರು ವಿಚಾರಣೆ ನಡೆಸಿದಾಗ ಸ್ನೇಹಿತ ಜಗದೀಶ್ ಕೊಲೆಯ ಅಸಲಿ ಕಾರಣವನ್ನ ಮಾದೇಶ ಬಾಯ್ಬಿಟ್ಟಿದ್ದಾನೆ. ಇದೇ ತಿಂಗಳ 17ನೇ ತಾರೀಕು ಮಾದೇಶ, ಜಗದೀಶ್ ಮತ್ತು ಭುವನ್ ಅನ್ನೋರು ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಈ ವೇಳೆ ಮಾದೇಶನ ಪತ್ನಿಯ ಬಗ್ಗೆ ಜಗದೀಶ್ ಇಲ್ಲಸಲ್ಲದ ಮಾತುಗಳನ್ನ ಆಡಿದ್ದಾನೆ, ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ. ಇದನ್ನ ಸಹಿಸಲಾಗದ ಮಾದೇಶ ಎಣ್ಣೆ ನಶೆಯಲ್ಲಿ ಜಗದೀಶ್ನನ್ನ ದೊಣ್ಣೆ ಹಾಗೂ ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ. ಮಾದೇಶ್ಗೆ ಭುವನೇಶ್ ಎಂಬ ವ್ಯಕ್ತಿ ಸಹಾಯ ಮಾಡಿದ್ದು ಅವನು ಪರಾರಿಯಾಗಿದ್ದಾನೆ. ಸದ್ಯ ಜಿಗಣಿ ಪೊಲೀಸರು ಭುವನೇಶ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಎಣ್ಣೆ ಪಾರ್ಟಿ ಮಾಡೋಕೆ ಬಂದ ಸ್ನೇಹಿತರ ಜೊತೆ ಕಿರಿಕ್ ಮಾಡಿಕೊಂಡು ಜಗದೀಶ್ ಕೊಲೆಯಾಗಿದ್ದು, ಆರೋಪಿ ಮಾದೇಶ್ನನ್ನ ಪೊಲೀಸರು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.